ಗೃಹಲಕ್ಷ್ಮಿಯ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಕಂತಿನ ಹಣ ಕೊನೆಗೂ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನಿನ್ನೆ ಖಂಡಿತವಾಗ್ಲೂ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಿನ್ನೆ ನಮಗೆ ಖಚಿತವಾಗಿ ಕಮೆಂಟ್ ಬಂದಿದೆ ನಮ್ಮ ಸಬ್ಸ್ಕ್ರೈಬರಿಂದ. ನೋಡಿ ಸರ್, ನಮಗೆ 30ನೇ ಕಂತಿನ ಹಣ 2,000 ರೂಪಾಯಿ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿದ್ದಾರೆ. ಖಂಡಿತ ಅದು ಫೇಕಾ ಅಥವಾ ನಿಜಾನ ಅದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ನೇಹಿತರೆ ನಮ್ಮ ಫೇಸ್ಬುಕ್ ಪೇಜ್ನ ದಯವಿಟ್ಟು ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಕೆಲವು ಗೃಹಲಕ್ಷ್ಮಿಯರು ನಮಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿಯ ಸಂಘದಿಂದ 1 ಲಕ್ಷ ರೂಪಾಯಿನ ಕೊಡೋಕ್ಕೆ ಶುರು ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಈ ವಿಡಿಯೋದಲ್ಲಿ ಅದು ಕೂಡ ಇರುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಾವು ಕೊಟ್ಟಿರೋ ಮಾಹಿತಿ ಖಂಡಿತ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಕಳೆದ 1 ತಿಂಗಳ ಹಿಂದೆ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ 85% ಜನರಿಗೆ ಬಿಡುಗಡೆ ಆಗಿತ್ತು. ಅದಾದಮೇಲೆ ಖಂಡಿತ 30ನೇ ಕಂತು 31ನೇ ಕಂತು ಯಾವುದ್ಯಾವುದಪ್ಪ ಅಂತೀರಾ, ಮಾರ್ಚ್ ಹಾಗೂ ಏಪ್ರಿಲ್ ಕಂತಿನ ಹಣಕ್ಕಾಗಿ 29ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿರೋರು ಕಾಯ್ತಾ ಇದ್ರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು, ನೋಡಿ ನಾವು ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿನೇ ಹತ್ತತ್ರ 2 ವಾರ ಆಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅಂದರೆ ಸರ್ಕಾರದಿಂದ ಖಂಡಿತ ಬಿಡುಗಡೆ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಹೆಚ್ಚು ಕಮ್ಮಿ 2,500 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಆದರೂ ಕೂಡ ಯಾಕೆ ನಿಮ್ಮ ಖಾತೆಗಳಿಗೆ ಇನ್ನೂ ಬಂದಿಲ್ಲ? ನೋಡಿ ಸ್ನೇಹಿತರೆ, ಅದಕ್ಕೆ ಸಚಿವೆಯವರೇ ಈ ಥರ ಹೇಳಿಕೆ ನೀಡಿದ್ದಾರೆ. ಏನಪ್ಪ ಅಂದರೆ ನೋಡಿ, ಮೊದಲಾಗಿದ್ದರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಯಾರು ಫಲಾನುಭವಿಗಳಿದ್ದಿರಲ್ಲ ಅವರ ಖಾತೆಗೆ ನೇರವಾಗಿ 2,000 ರೂಪಾಯಿ ಬರ್ತಾ ಇತ್ತು. ನೋಡಿ ಈಗ ಆ ಥರ ಇಲ್ಲ. 1-2 ಕಡೆ ಆದರೂ ಸುತ್ತಕೊಂಡು ಆಮೇಲೆ ನಿಮ್ಮ ಹತ್ರ ಬರುತ್ತೆ ಅಂತ ಸಚಿವೆಯವರು ಹೇಳಿದ್ದಾರೆ. ನೋಡಿ, ಗ್ರಾಮ ಪಂಚಾಯಿತಿಯಿಂದನೇ ನಿಮಗೆ ಬರೋದು ಇವಾಗ. ಖಂಡಿತವಾಗ್ಲೂ ಅವರೇ ಹಾಕಬೇಕು. ಈಗ ಅವರು ನಿಮಗೆ ತಡ ಮಾಡ್ತಾ ಇದ್ದಾರೆ. ಮತ್ತೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಾಕೋಕ್ಕೆ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿದೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನೋಡಿ, ನಿಮಗಂತೂ ಖಂಡಿತವಾಗ್ಲೂ ಕನ್ಫ್ಯೂಷನ್ ಆಗಿರುತ್ತೆ. ಸಚಿವೆಯವರೇ ಹೇಳಿಕೆ ನೀಡ್ತಾ ಇದ್ದಾರೆ, ಅರೆ 30ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತ. ಯಾವಾಗ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ಇವತ್ತು ಸಂಜೆ 2,000 ರೂಪಾಯಿ ಬಂದಿದೆ, 4,000 ರೂಪಾಯಿ ಬರ್ತಾ ಇದೆ, ನಾಳೆ ಬೆಳಗ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಬಂದಿಲ್ಲ ಅಂತ ಕನ್ಫ್ಯೂಷನ್ ಆಗಿರ್ತೀರಾ. ನೋಡಿ ಸ್ನೇಹಿತರೆ, ಸಚಿವೆಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಹೇಳಿಕೆ ನೀಡಿದ್ದಾರೆ. ಏನಪ್ಪ ಅಂದರೆ 31ನೇ ಕಂತಿನ ಹಣ ಕೂಡ ಸರ್ಕಾರದಿಂದ ನಮಗೆ ಬಿಡುಗಡೆ ಆಗಿದೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ. ನಾವು ನಿಮ್ಮ ಖಾತೆಗಳಿಗೆ ಇನ್ನೊಂದು 4-5 ದಿವಸದಲ್ಲಿ ಅದನ್ನು ಕೂಡ ಆಗ್ತಾ ಇದ್ದೀವಿ ಅಂತ ಸಚಿವರು ಹೇಳಿದ್ದಾರೆ. ಹಾಗಾದರೆ ದೇವರು ವರ ಕೊಟ್ಟ ಮೇಲೆ ಪೂಜಾರಿ ವರ ಕೊಡ್ತಾ ಇಲ್ವಾ? ಖಂಡಿತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವು ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ. ಸಚಿವೆಯವರು ಏನಾದರೂ ಸುಳ್ಳು ಹೇಳ್ಬಿಟ್ರಾ? ಖಂಡಿತವಾಗ್ಲೂ ಇಲ್ಲ, ಪ್ರೊಸೆಸಿಂಗ್ ಲೇಟ್ ಆಗಿರುತ್ತೆ. ಹಾಗಾಗಿ ನಿಮಗೆ 30ನೇ ಕಂತಿನ ಹಣ ಇನ್ನೂ ನಿಮ್ಮ ಖಾತೆಗಳಿಗೆ ಜಮೆ ಆಗಿರಲ್ಲ. ಹಾಗಾದರೆ ಯಾವಾಗ ಜಮೆ ಆಗ್ಬೋದು? ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ 2025-2026ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ನೋಡಿ ಒಂದು 2 ಮಹಿಳೆಯರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ನೋಡಿ ಅಪ್ಲಿಕೇಶನ್ ಹಾಕಿದ್ದಾರೆ. ನೋಡಿ, ಸರ್ಕಾರದಿಂದ ನಮಗೆ 2 ಕಂತಿನ ಹಣ ಅಂದರೆ ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ಅಂದರೆ ಒಬ್ಬ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಸರ್ಕಾರ ಹಾಕಬೇಕಿತ್ತು. ಈ ಕ್ಷಣದವರೆಗೂ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಯಾವಾಗ ಆಗ್ತೀರಾ ಅಂತ ನಾವು ನೇರವಾಗಿ CMನ ಕೇಳಿದಾಗ ಖಂಡಿತ ಹಣಕಾಸು ಅವ್ರ ಹತ್ರನೇ ಇರೋದ್ರಿಂದ ನೋಡಿ ಅವರು ಹಾಕಿಲ್ಲ ಅಂದರೆ ಈ ಕ್ಷಣದಿಂದನೇ ನಿಮ್ಮ ಖಾತೆಗಳಿಗೆ 2 ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿಕೆ ನೀಡ್ತಾನೆ ಇದ್ದಾರೆ. ಆದರೆ ಸತತ 1 ವರ್ಷ ಆದರೂ ಕೂಡ ನೋಡಿ ಅವರು ನಮ್ಮ ಖಾತೆಗಳಿಗೆ ಇನ್ನೂ ಆ 4,000 ರೂಪಾಯಿ ಹಣ ಜಮೆ ಮಾಡಿಲ್ಲ ಅಂತ ಗೃಹಲಕ್ಷ್ಮಿಯರು ಹೈಕೋರ್ಟ್ ಮೊರೆ ಹೋಗಿ ದಯವಿಟ್ಟು ಆ 2 ಕಂತಿನ ಹಣ ನಮಗೆ ಬಿಡುಗಡೆ ಮಾಡಿಕೊಡಿಸಿ ಅಂತ ಕೇಳಿದ್ದಾರೆ. ಸರ್ಕಾರಕ್ಕೆ ಹೈಕೋರ್ಟ್ ಕೂಡ ನೋಟಿಸ್ ಕೊಟ್ಟಿದೆ. ನೀವು ಯಾಕೆ ಇನ್ನೂ ಆ 2 ಕಂತಿನ ಹಣ ಬಿಡುಗಡೆ ಮಾಡಿಲ್ಲ? ಯಾವಾಗ ಬಿಡುಗಡೆ ಮಾಡ್ತೀರಾ? ಇಷ್ಟು ದಿವಸದಿಂದ ಯಾಕೆ ಬಿಡುಗಡೆ ಮಾಡಿಲ್ಲ? ನಮಗೆ ತಿಳಿಸ್ಕೊಡಿ ಅಂತ ಸರ್ಕಾರಕ್ಕೆ ಹೈಕೋರ್ಟು ಹೇಳಿದೆ ಸ್ನೇಹಿತರೆ. ನೋಡೋಣ ಅದೇನಾಗುತ್ತೆ ಅಂತ. ಕೊಡ್ತಾರೆ, ಖಂಡಿತವಾಗ್ಲೂ ಲೇಟ್ ಆಗುತ್ತೆ.
ಯಾವಾಗ ಕೊಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಖಂಡಿತವಾಗ್ಲೂ ಹೈಕೋರ್ಟ್ಗೆ ಸರ್ಕಾರದಿಂದ ಏನಾದರೂ ಉತ್ತರ ಕೊಡಲೇಬೇಕು ಸ್ನೇಹಿತರೆ. ನಾವು ಕೂಡ ಅದನ್ನ ಕಾದ್ ನೋಡೋಣ ಸರ್ಕಾರ ಏನು ಹೇಳುತ್ತೆ ಅಂತ. ನೋಡಿ, ಇನ್ನು ಬೇರೆ ಪಕ್ಷಗಳು ಕೂಡ ಹೇಳ್ತಾ ಇದೆ, ಹೌದು ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇಲ್ಲ, ಖಂಡಿತ ನೀವು ಕೊಡ್ತೀನಿ ಅಂದ್ಬಿಟ್ಟೆ ಗೆದ್ದಿದ್ದೀರಾ, ಯಾಕೆ ಕೊಡ್ತಾ ಇಲ್ಲ, ನಮಗಂತೂ ಹೊಟ್ಟೆ ಉರಿ ಇಲ್ಲ, ಆದರೆ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅಂತ ಬೇರೆ ಪಕ್ಷಗಳು ಕೂಡ ಹೇಳ್ತಾ ಇದೆ. ಇನ್ನು ವಿಪಕ್ಷಗಳು ಒಂದು ಹೆಜ್ಜೆ ಮುಂದೆ ಹೋಗಿ 2028ಕ್ಕೆ ಖಂಡಿತ ನಾವೇ ಗೆಲ್ಲೋದು, ಖಂಡಿತ ನಾವು ಗೃಹಲಕ್ಷ್ಮಿಯರಿಗೆ ಅಂದರೆ ಗೃಹಲಕ್ಷ್ಮಿ ಥರ ಒಂದು ಸ್ಕೀಮ್ನ ತಂದ್ಬಿಟ್ಟು ಒಂದು 3,000 ಇಲ್ಲ 5,000 ಕೊಡ್ತೀವಿ ಅಂತ ಎರಡೂ ಪಕ್ಷಗಳು ಹೇಳ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ, ನಾವು ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀವಿ, ದಯವಿಟ್ಟು ನೀವು ನಮಗೆ ಕಮೆಂಟ್ ಮಾಡುವ ಮೂಲಕ ಉತ್ತರ ಕೊಡಬೇಕು. ಏನಪ್ಪ ಅಂದರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಗೆದ್ದಿರೋದು. ನೋಡಿ, ಇವತ್ತುವರೆಗೂ 30 ಕಂತಿನ ಹಣ ಕೊಟ್ಟಿದ್ದಾರೆ. ಖಂಡಿತ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸರ್ಕಾರದಿಂದ ಇವತ್ತುವರೆಗೂ 30 ಕಂತಿನ ಹಣ ಬಿಡುಗಡೆ ಆಗಿದೆ. ನೀವು ಅನ್ಕೋತಾ ಇರ್ಬೋದು, ಸರ್ ಸರ್ಕಾರದಿಂದ ನಮಗೆ ಬಂದಿರೋದೇ 29 ಕಂತಿನ ಹಣ ಅಷ್ಟೇ, 30 ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಅಂತ. ಖಂಡಿತ ಸರ್ಕಾರ 30ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದೆ. ನಾವು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ. ಬೇರೆ ಸರ್ಕಾರ ಇದೇ ಥರ ನಿಮಗೆ ಪ್ರತಿ ತಿಂಗಳು ಅಲ್ಲ ಅಂದರೂ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಖಂಡಿತ ಗೃಹಲಕ್ಷ್ಮಿಯರಿಗೆ 2,000 ಆದರೂ ಸರಿ 3,000 ಆದರೂ ಸರಿ ಕೊಡುತ್ತಾ? ನಮಗೆ ಕಮೆಂಟ್ ಮಾಡಿ. ನೋಡಿ, ಕೆಲವು ಗೃಹಲಕ್ಷ್ಮಿಯರು ನಮಗೆ ಕೇಳ್ತಾ ಇದ್ದಾರೆ, ಬೇರೆ ಸರ್ಕಾರ ಬಂದರೆ ಕೊಡುತ್ತಾ ಅಂತ. ನೀವೇ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಪಕ್ಕದ ಮಹಾರಾಷ್ಟ್ರದಲ್ಲಿ 1,100 ರೂಪಾಯಿ ಕೊಡ್ತಾ ಇದ್ರು, ಈಗ ಅದನ್ನು ಕೊಡ್ತಾ ಇದ್ದಾರಾ ಅಂತ ಒಂದ್ಸರಿ ನೀವು ಚೆಕ್ ಮಾಡಿಕೊಂಡು ಆಮೇಲೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಕೆಲವರು ಕಮೆಂಟ್ ಮಾಡಿದ್ದೀರಾ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಗೃಹಲಕ್ಷ್ಮಿಯ ಸಂಘ ಮಾಡಿ 1,1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರಾ ಅಂತ. ಖಂಡಿತವಾಗ್ಲೂ ಆ ಥರ ಇನ್ನೂ ಯಾರಿಗೂ ಕೊಡ್ತಾ ಇಲ್ಲ. ಆ ಥರ ಕೊಡ್ತಾ ಇದ್ದಾರೆ ಅಂದರೆ ಅದು ಫೇಕ್ ನ್ಯೂಸ್ ಆಗಿರುತ್ತೆ. ಸದ್ಯಕ್ಕೆ ಸರ್ಕಾರ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಈ ಬಾಕಿ ಕಂತುಗಳಿದೆಯಲ್ಲ 2025ರದ್ದು 2 ಫೆಬ್ರವರಿ ಹಾಗೂ ಮಾರ್ಚು ಮತ್ತು 2026ರದ್ದು ಏಪ್ರಿಲ್ ಮತ್ತು ಮಾರ್ಚು, ಈ ಇನ್ನೊಂದು ವಾರ ಕಳೆದ್ರೆ ಈ ತಿಂಗಳದು ಕೂಡ ಕಳೆದೋಗುತ್ತೆ. ಅಂದರೆ 5 ಕಂತಿನ ಹಣ 10,000 ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ರೆ ಸಾಕು ಅಂತ ಕೆಲವು ಗೃಹಲಕ್ಷ್ಮಿಯರು ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ 100% ಸರ್ಕಾರದಿಂದ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿಲ್ಲ ಅಂತ ಎಲ್ಲೂ ಕೂಡ ನಾವು ಹೇಳಿಲ್ಲ, ಬಿಡುಗಡೆ ಆಗಿದೆ. ಇದು ಮಾತ್ರ 100% ನಿಜ. ನೋಡಿ, ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂದರೆ ನೋಡಿ, ಇನ್ನು 4ರಿಂದ 5 ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ, ಯಾವುದೇ ರೀತಿ ಡೌಟ್ ಬೇಡ. ಬಕ್ರೀದ್ ಹಬ್ಬ ಕೂಡ ಇದೆ, ಅಷ್ಟರೊಳಗಡೆ ನಿಮ್ಮ ಖಾತೆಗಳಿಗೆ 1 ಕಂತಿನ ಹಣ ಬರುತ್ತೆ. ಯಾವುದೇ ರೀತಿ ಸಂಶಯ ಬೇಡ, ಡೌಟ್ ಬೇಡ, ತಲೆ ಕೆಡಿಸ್ಕೋಬೇಡಿ. 30ನೇ ಕಂತಿನ ಹಣ ಒಂದು 85% ಜನಕ್ಕೆ ಬಿಡುಗಡೆ ಆದಮೇಲೆ ಅಂದರೆ 15 ದಿವಸ ಆದಮೇಲೆ ಜೂನಲ್ಲೇ ನಿಮಗೆ ಖಂಡಿತ 31ನೇ ಕಂತಿನ ಹಣ ಕೂಡ ಸಿಗುತ್ತೆ. ಅದಕ್ಕೂ ಕೂಡ ಡೌಟ್ ಪಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಇದಂತೂ ಖಚಿತ ಮಾಹಿತಿ. ಯಾಕಂದರೆ ಸರ್ಕಾರದಿಂದ 2 ಕಂತಿನ ಹಣ ಬಿಡುಗಡೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 2 ಕಂತಿನ ಹಣ ಇದೆ, ಸರ್ಕಾರದಿಂದ ಬಿಡುಗಡೆ ಆಗಿದೆ. ಒಂದು ಹೆಚ್ಚು ಕಮ್ಮಿ 5,000 ಕೋಟಿ ಹಣ ಇದೆ, ಬಿಡುಗಡೆ ಆಗುತ್ತೆ ಸ್ನೇಹಿತರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸದ್ಯಕ್ಕಂತೂ ಸರ್ಕಾರದ ಏನು ಪಂಚ ಗ್ಯಾರಂಟಿಗಳಿದೆಯಲ್ಲ ಯಾವುದು ಕೂಡ ನಿಂತಿಲ್ಲ. ಖಂಡಿತವಾಗ್ಲೂ ಸರ್ಕಾರದಿಂದ ನಿರಂತರವಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದೇ ಥರ ಇನ್ನೂ ಖಚಿತ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.